ಅಂದು ದಿನಪೂರ್ತಿ ತನ್ನ ಒಳ ನಗುವಿನಲ್ಲಿ ಜೊತೆಯಾಗಿದ್ದ ವೇದ. ಅವಳನ್ನು ಕ್ಷಣ ಬಿಟ್ಟಿರಲು ಒದ್ದಾಡುವ ಹುಡುಗನಿಗೆ ಅವಳೇ ಪುಟ್ಟ ಪ್ರಪಂಚ. ಆದರೆ ಅದು ಅವಳಿಗೆ ತಿಳಿಯಲು ಸ್ವಲ್ಪ ಸಮಯ ಬೇಕಾಗಿತ್ತು. ಮಧ್ಯಾಹ್ನದ ಸಮಯ. ಕಮಿಷನರ್ ಜೊತೆ ಕುಳಿತಿದ್ದ ವೇದ. ನೀವು ಅಲ್ಲಿಗೆ ಹೋದ ಮೇಲೆ ನಿಮಗೆ ನಾನು ಹೇಳಿದವರು ಸಿಗ್ತಾರೆ. ಅಲ್ಲಿ ಅವರೇ ನಿಮಗೆ ಎಲ್ಲ ಹೆಲ್ಪ್ ಮಾಡ್ತಾರೆ, ನಿಮ್ಮ ಜೊತೆಗೆ ಇರ್ತಾರೆ. ಓಕೆ ಸರ್. ಬಿ ಕೇರ್ಫುಲ್ ವೇದ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಿಮ್ಮ ಪ್ರಾಣಕ್ಕೆ ತುಂಬ ಅಪಾಯ. ಓಕೆ ಸರ್, ನಾನು ಹುಷಾರಾಗಿ ಇರ್ತೀನಿ. ಓಕೆ. ಅಲ್ಲಿನ ಕಮಿಷನರ್ ಆಫೀಸರ್ ನನ್ನ ಫ್ರೆಂಡ್. ಅವರ ಹತ್ರ ಎಲ್ಲ ನಿಮ್ಮ ಬಗ್ಗೆ ಮಾತನಾಡಿದ್ದೀನಿ. ನೀವು ನಿಮಗೆ ಸಿಕ್ಕಿರೋ ಕ್ಲೂ ಇಟ್ಕೊಂಡು ಅಲ್ಲಿಗೆ ಹೋಗ್ತಿದ್ದೀರಾ. ನಿಮ್ಮ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಮ್ಮ ಕಸಿನ್ ಒಬ್ಬರು ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರಿಗೆ ಹೆಲ್ಪ್ ಬೇಕು ಅಂದಾಗ ಇಲ್ಲ ಅನ್ನೋಗೆ ಆಗಲಿಲ್ಲ ಸರ್. ನಿಮಗೆ ಗೊತ್ತು ಅಲ್ವಾ ಸರ್, ಅನ್ಯಾಯ ಕಂಡ್ರೆ ಸಾಯಿಸದವನು ನಾನು. ಅಂಥದ್ರಲ್ಲಿ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇರೋದು ನೋಡಿ ಹೇಗೆ ಸುಮ್ಮನೆ ಇರೋದು. ಅದಕ್ಕೆ ನನ್ನಿಂದ ಎಷ್ಟು ಆಗುತ್ತೋ ಅಷ್ಟು ಅವರ ಪರವಾಗಿ ಹೋರಾಡೋಕೆ ಟ್ರೈ ಮಾಡ್ತೀನಿ. ಗುಡ್ ವೇದಾಂತ್, ನಿಮ್ಮಂಥವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳಿದ್ದೀರಾ? ನೀವು ಇವಾಗ ಫ್ಯಾಮಿಲಿ ಮ್ಯಾನ್ ಬೇರೆ. ಪರ್ಸನಲ್ ಕೆಲಸದ ಮೇಲೆ ಹೋಗ್ತಿದ್ದೀನಿ ಅಂತ ಹೇಳಿದ್ದೀನಿ ಸರ್. ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ನನ್ನ ಕಳಿಸೋದೇ ಇಲ್ಲ. ಅದಕ್ಕೆ ಸುಳ್ಳು ಹೇಳಿದ್ದೀನಿ. ನಿಮ್ಮ ವೈಫ್ ಕೇಳಿದರೆ ಸೇಮ್ ಹೇಳಿದ್ದೀನಿ ಸರ್. ಇದೆಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ನನ್ನ ಹೆಂಡತಿಗೆ ಹೇಳೋದು. ಓಕೆ ಮೈ ಬಾಯ್. ನಾವು ಮಾಡೋ ಕೆಲಸದಲ್ಲಿ ಡೆಡಿಕೇಶನ್ ತುಂಬ ಮುಖ್ಯ. ಎನಿವೆ, ಈ ನಂಬರ್ ತಗೊಳ್ಳಿ, ಮಿಸ್ಟರ್ ರಾಹುಲ್ ಅಂತ. ಅಲ್ಲಿ ನಿಮಗೆ ಇವರೇ ಹೆಲ್ಪ್ ಮಾಡೋದು. ಇವರಿಗೆ ಕಾಲ್ ಮಾಡಿಕೊಂಡು ಹೋಗಿ. ನಾನು ನೀವು ಹೋಗೋದು ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂದು ಅಲ್ಲಿಂದ ಹೊರಡಲು ಮೇಲೆದ್ದ ವೇದ. ನಾಳೆ ಎಷ್ಟೊತ್ತಿಗೆ ಹೋಗ್ತಿದ್ದೀರಾ? ನಾಳೆ ಮಧ್ಯಾಹ್ನ ಸರ್. ಓಕೆ ಅಂದವರಿಗೆ ಸಲ್ಯೂಟ್ ಮಾಡಿ ಹೊರಗೆ ಬಂದ ವೇದ. ಹೊರಗೆ ಫೋನಲ್ಲಿ ಮಾತನಾಡುತ್ತಾ ಇದ್ದ ಸಂಜು. ಏನೋ ಇದು ಕೆಲಸ? ಹೇಳಿದ್ನಲ್ಲ ಅದೇ. ವೇದ, ಅವಳ ವಿಷಯಕ್ಕೆ ಯಾಕೋ ಇಷ್ಟೊಂದು ರಿಸ್ಕ್ ತಗೊಳ್ತಾ ಇದೆಯಾ? ಇದೆಲ್ಲ ಮುಂದೆ ಮನೆಯವರಿಗೆ, ಅದರಲ್ಲೂ ಖುಷಿಗೆ ಗೊತ್ತಾದರೆ ಅಷ್ಟೆ. ನನಗೂ ಆ ಯೋಚನೆ ಇದೆ. ಬಟ್ ಹಾಗಂತ ಸುಮ್ಮನೆ ಇರೋಕೆ ಆಗಲ್ಲ ಸಂಜು. ಅವಳು ಮಾಡಿದ ಕೆಲಸ. ನಾನು ಕೇವಲ ಕವನ ಒಬ್ಬಳಿಗಾಗಿ ಹೋಗ್ತಿಲ್ಲ. ಆ ಜಾಲದಲ್ಲಿ ಸುಮಾರು ಹೆಣ್ಣು ಮಕ್ಕಳು ಸಿಕ್ಕಿ ಬಿದ್ದಿದ್ದಾರೆ. ಅದಕ್ಕೆ ಹೋಗ್ತಿರೋದು ಅಷ್ಟೆ. ಓಕೆ, ಏನಾದರೂ ಮಾಡ್ಕೊ. ಆದರೆ ಇದರ ಬಗ್ಗೆ ಸ್ವಲ್ಪ ಏನಾದರೂ ವಿಷಯ ಖುಷಿ ಹತ್ರ ಹೇಳಿರು. ಇಲ್ಲ ಮುಂದೆ ಅವಳಿಗೆ ಸತ್ಯ ಗೊತ್ತಾದರೆ ನಿನ್ನ ಲೈಫ್ಗೆ ತೊಂದರೆ ಆಗೋದು. ಅದು ನಿಜಾನೇ. ಇವಾಗಲೇ ಅವಳಿಂದ ತುಂಬ ವಿಷಯ ಮುಚ್ಚಿಟ್ಟು ತಪ್ಪಿತಸ್ಥ ಸ್ಥಾನದಲ್ಲಿ ಇದ್ದೀನಿ. ಇನ್ನೂ ಇದೆಲ್ಲ ಗೊತ್ತಾದರೆ ಅಷ್ಟೇ ಅಂದವಾ. ನಾಳೆ ಹೋಗುವ ಮೊದಲು ಎಲ್ಲ ಹೇಳಿಯೇ ಹೋಗೋದು ಅಂದಾಗ ತಲೆ ಆಡಿಸಿದ್ದ ಸಂಜು. ಇಬ್ಬರು ಅಲ್ಲಿಂದ ನಡೆದರು. ಬ್ಯಾಗ್ನಲ್ಲಿ ಅವನ ಬಟ್ಟೆಯನ್ನು ಪ್ಯಾಕ್ ಮಾಡುತ್ತಿದ್ದಳು ಖುಷಿ, ಮುಖ ಇಳೆಬಿಟ್ಟು. ಕೈಯಲ್ಲಿ ಒಂದಿಷ್ಟು ಫೈಲ್ಗಳನ್ನು ಹಿಡಿದು ಬಂದವ ಅದನ್ನು ಹಾಸಿಗೆ ಮೇಲಿಟ್ಟು, ಯಾಕಮ್ಮ ಬೇಜಾರಾಗಿರೋದು? ನಿನ್ನ ನಗು ಎಲ್ಲೋಯ್ತೋ ಬಂಗಾರಿ? ಅವಳನ್ನು ಹಿಂದಿನಿಂದ ತಬ್ಬಿಕೊಂಡಿದ್ದ ಕೇಳುತ್ತಾ. ನೀವೇ ನನ್ನ ನಗು ತಗೊಂಡಿರೋದು. ಅವನೆಡೆ ತಿರುಗಿ ನುಡಿದಳು. ಅರೆ, ನಾನು ನಿನ್ನ ನಗು ತಗೊಂಡಿಲ್ಲಮ್ಮ. ಈ ತುಟಿ ಮೇಲಿರೋ ಸ್ವೀಟ್ ಅಷ್ಟೇ ತಗೊಳ್ಳೋದು. ಹೋಗಿ ನೀವು. ನಾನು ಇಲ್ಲಿ ಬೇಜಾರಾಗಿದ್ದರೆ ನೀವು ಏನೇನೋ ಹೇಳ್ತಿದ್ದೀರಾ. ಅದೇ ಯಾಕೆ ಬೇಜಾರು? ನೀವು ನಾಳೆ ಹೋಗಲೇಬೇಕಾ? ಅಯ್ಯೋ ನನ್ನ ಬಂಗಾರಿ, ನನ್ನ ತುಂಬ ಮಿಸ್ ಮಾಡ್ಕೊಳ್ಳುತ್ತೆ ಅನಿಸುತ್ತೆ ಅಲ್ವಾ? ನಾನು ಅಷ್ಟೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದು. ಆದರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಆರಾಮಾಗಿ ಇರ್ತೀರಾ ಅಲ್ಲಿ ಹೋಗಿ. ಹೌದು, ನಾನು ನಿನ್ನ ಏನು ಮಿಸ್ ಮಾಡ್ಕೊಳ್ಳೋದಿಲ್ಲಪ್ಪ. ಗೊತ್ತಿದೆ ಬಿಡಿ ಅಂದುಕೊಂಡು ಮುನುಸಿನಿಂದ ದೂರ ಸರಿದವಳ ನಡು ಬಳಸಿ ಹತ್ತಿರ ಎಳೆದುಕೊಂಡಿದ್ದ. ನೀನು ನನ್ನೊಳಗೆ ಇರುವಾಗ ನಾನು ಯಾಕೆ ನಿನ್ನ ಮಿಸ್ ಮಾಡ್ಕೊಳ್ಳಿ ಹೇಳು? ಅವಳ ಕೊರಳ ಹೊನಪಲ್ಲಿ ಮುಖವಿಟ್ಟು ಮೋಹಕವಾಗಿ ಪಿಸುಗುಟ್ಟಿದ. ಆದರೆ ನಿಮ್ಮ ಸಾಮೀಪ್ಯನೇ ಇರಬೇಕು ಅನ್ನೋ ಆಸೆ ನನಗೆ ಯಾವಾಗಲೂ. ಅದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ. ಹೇ ಬಂಗಾರಿ, ನಿಂಗೇನೋ ಹೇಳ್ತೀನಿ, ಬೇಜಾರಾಗಬಾರ್ದು. ಏನು? ನಾನು ಇವಾಗ ಹೋಗ್ತಿರೋದು ಫ್ರೆಂಡ್ನ ಮೀಟ್ ಮಾಡೋಕೆ ಅಲ್ಲ. ಅಂದರೆ? ಅವತ್ತು ಹೇಳಿದ್ದು ಸುಳ್ಳು. ಫ್ರೆಂಡ್ ಪ್ರಾಬ್ಲಮ್ ಅದೆಲ್ಲ ಏನಿಲ್ಲ. ಸುಳ್ಳು ಯಾಕೆ ಹೇಳಿದ್ದು? ಅವನಿಂದ ಸರಿಸುತ್ತಾ ಕೇಳಿದಳು. ಯಾಕಂದರೆ ನಿಂಗೆ ನಾನು ಹೋಗೋದು ಇಷ್ಟ ಆಗಲ್ಲ, ಅದಕ್ಕೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋಗ್ತಿದ್ದೀನಿ, ಪರ್ಸನಲ್ ಆಗಿ ಡ್ಯೂಟಿ ಮೇಲೆ. ಹೌದಾ? ಅದಕ್ಕೆ ನೀನು ಬೇಡ ಅಂತಿರೋದು. ಅಲ್ಲಿಗೆಲ್ಲ ನೀನೇ ಕರ್ಕೊಂಡು ಹೋಗೋಕೆ ಆಗಲ್ಲ, ಅದಕ್ಕೆ. ದೂರ ಸರಿದು ನಿಂತವಳನ್ನ ಸನಿಹ ಎಳೆದುಕೊಂಡಿದ್ದ. ಓಕೆ, ಅವತ್ತು ಹೇಳದೆ ಇವಾಗ ಹೇಳ್ತಿದ್ದೀರಾ ಯಾಕೆ? ನಿಂಗೆ ಮುಂದೆ ಗೊತ್ತಾಗಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳೋದು, ಬೇಜಾರಾಗೋದು ಬೇಡ ಅಂತ ಹೇಳ್ತಿದ್ದೀನಿ.
ಹ್ಞೂ, ಏನೇ ವಿಷಯ ಇದ್ರೂ ನಿಜ ಹೇಳಿ, ಆದರೆ ಸುಳ್ಳು ಹೇಳಬೇಡಿ, ನನಗೆ ಇಷ್ಟ ಆಗಲ್ಲ. ಸುಳ್ಳು ಹೇಳಿದ್ರು ಅದು ನಿಂಗೆ ಬೇಜಾರಾಗಬಾರ್ದು ಅಂತ ಹೇಳಿರ್ತೀನಿ. ಅಲ್ಲದೆ ಕೆಲವೊಂದು ವಿಷಯ ಹೇಳೋದು ಆಗಿರೋಲ್ಲ, ಅವಾಗೆಲ್ಲ ಸುಳ್ಳು ಹೇಳಿದರೆ ತಪ್ಪೇನಿಲ್ಲ. ಅಂದರೆ ಅಂದರೆ ಕೆಲವೊಂದು ಹೇಳ್ಬಾರ್ದು, ಕೆಲವೊಂದು ಕೇಳಬಾರ್ದು ಅಂತ ಅನ್ನುತ್ತಾ ಅವಳನ್ನು ಮುದ್ದಿಸಲು ಅವಳ ತಲೆಯಲ್ಲಿ ಏನೇನೋ ಯೋಚನೆಗಳು ಸೇರಿಕೊಂಡವು. ಅನುಮಾನ ಬೇಡಮ್ಮ, ನಾನು ಏನೇ ಸುಳ್ಳು ಹೇಳಿದ್ರು ನಿಂಗೆ ಮೋಸ ಅಂತೂ ಮಾಡಲ್ಲ. ನನ್ನ ಮೇಲೆ ನಂಬಿಕೆ ಇರಲಿ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇರಲಿ. ಹ್ಞೂ, ನಂಬಿಕೆ ಇದೆ ಅಂದಳು ಅವಳನ್ನೇ ನೋಡುತ್ತಾ. ಅವಳ ಅದರ ಸಿಹಿ ಸವಿದಿದ್ದ. ನಾನು ಬರೋವರೆಗೂ ಇದು ನನ್ನ ನೆನಪಿಗೆ. ನಿಮ್ಮ ನೆನಪೇ ನನ್ನ ಮನಸ್ಸನ್ನು ನಿಯಂತ್ರಣ ತಪ್ಪಿಸೋದು. ನಿಮ್ಮನ್ನು ಬಿಟ್ಟು ಒಂದು ದಿನಾನೂ ಇರೋಕೆ ಆಗಲ್ಲ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಇರ್ತೀನಿ ಯಾವಾಗಲೂ. ನಿಂಗೆ ಗೊತ್ತಾ, ಈ ನನ್ನ ಉಸಿರು ಒಳಗೆ ಬೆರೆತು ಹೋಗಿದ್ದೀಯಾ. ನೀನು ನಿನ್ನ ಬಿಟ್ಟು ದೂರ ಇರೋಕೆ ಆಗೋದಿಲ್ಲ ಬಂಗಾರಿ. ಅವನ ಎದೆಯಲ್ಲಿ ತಲೆ ಇಟ್ಟು ಅಪ್ಪಿಕೊಂಡವಳ ಮೇಲಿನ ಅವನ ಹಿಡಿತ ಬಿಗಿಯಾಗಿತ್ತು. ನಿಮ್ಮಿಂದ ಕೊಂಚ ನಿರ್ಲಕ್ಷ್ಯನೂ ನನಗೆ ಸಹಿಸೋಕೆ ಆಗಲ್ಲ. ಕೋಪ ಬರುತ್ತೆ, ಜೊತೆಗೆ ಅದು ತುಂಬ ನೋವು ಕೊಡುತ್ತೆ. ನಾನು ಯಾಕೋ ನಿನ್ನ ನಿರ್ಲಕ್ಷ್ಯ ಮಾಡಲಿ? ಗೊತ್ತಿಲ್ಲದೆ ತಪ್ಪಾಗಿದ್ರೆ ಸಾರಿ. ಅವಳ ಹಣೆಗೆ ಮುತ್ತಿಟ್ಟಿದ್ದ. ಬೆಚ್ಚಗಿನ ಅವನ ಬಿಸಿ ಅಪ್ಪುಗೆಯಲ್ಲಿ ಅಡಗಿಕೊಂಡಳು ಖುಷಿ. ವೇದ, ಅದೇನು ಕೆಲಸ ಮುಗಿಸಿ ಬೇಗ ಬಾ, ಹುಷಾರು ಅಂದರು ಅವನ ಚಿಕ್ಕಮ್ಮ. ಆಯಿತು ಚಿಕ್ಕಮ್ಮ, ಆಮೇಲೆ ನಿನ್ನ ಆರೋಗ್ಯ ಜೋಪಾನ. ಓಕೆ ಅಮ್ಮ. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡು. ಸರಿ ದೊಡ್ಡಮ್ಮ. ಬ್ಯಾಗ್ ಹಿಡಿದು ಹೊರಟವನ ಜೊತೆ ಬಂದ ಸಂಜು ಅವನನ್ನು ಡ್ರಾಪ್ ಮಾಡಲು ಬಂದಿದ್ದವ. ಎಲ್ಲರಿಗೂ ಬಾ ಹೇಳಿ ಬಾಗಿಲಿಗೆ ಬಂದವನಿಗೆ ಖುಷಿಗೆ ಎಲ್ಲ ಹೇಳಿದ್ಯಾ? ಸಂಜು ವೇದನ ಕಿವಿಯಲ್ಲಿ ಪಿಸುಗುಟ್ಟಿದ. ಇಲ್ಲ ಅನ್ನುತ್ತಾ ಹಿಂತಿರುಗಿ ನೋಡಿ, ನೀನು ಕಾರತ್ರ ಇರು, ಬಂದೆ ಎಂದು ಅವನ ಕೈಗೆ ಬ್ಯಾಗ್ ಇಟ್ಟು ಖುಷಿ ಬಳಿ ಬಂದು ಅವಳ ಕೈ ಹಿಡಿದು ರೂಮ್ಗೆ ಕರೆದೊಯ್ದ. ಏನಿದು, ಬಿಡಿ, ಎಲ್ಲ ಅಲ್ಲೇ ಇದ್ದಾರೆ. ಈಗ ಕರ್ಕೊಂಡು ಬಂದರೆ ಅವರೇನು ಅಂದ್ಕೊಳ್ಳೋದಿಲ್ಲ. ನಾನೇನು ಹೇಳಬೇಕು ನಿಂಗೆ? ಹೇಳಿ. ಗಟ್ಟಿಯಾಗಿ ಬಿಗಿದಪ್ಪಿಕೊಂಡಿದ್ದ. ಕೆಲವು ನಿಮಿಷ. ನನ್ನಿಂದ ನಿಂಗೆ ನೋವಾಗಬಹುದು, ಆದರೆ ಈ ಸಮಯದಲ್ಲಿ ನನ್ನ ಪ್ರೀತಿನ ಒಂದ್ಸಲ ನೆನಪು ಮಾಡ್ಕೊ. ಆದರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಏನಾಯಿತು ಅಂತ ಹೀಗೆ ಹೇಳ್ತಿದ್ದೀರಾ? ಅವನ ಮಾತು ಅರ್ಥವಾಗದೆ ಕೇಳಿದಳು. ಮುಂದೆ ಯಾವಾಗಲಾದರೂ ನನ್ನಿಂದ ಏನಾದರೂ ನಿನಗೆ ಹರ್ಟ್ ಆದರೆ ಅಂತ ನೀವು ಏನೋ ಮುಚ್ಚಿಡ್ತಿದ್ದೀರಾ ಗೊತ್ತಿದೆ. ಏನೇ ಇದ್ದರೂ ನೀನು ಮಾತ್ರ ನನ್ನಿಂದ ಬೇಜಾರಾಗಿ ದೂರ ಹೋಗಬೇಡ. ಏ ಬಂಗಾರಿ, ಲವ್ ಯು ಗಣೆ. ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನಾನು ದೂರ ಹೋಗಲ್ಲ. ನೀವು ಏನು ಯೋಚಿಸದೆ ಆರಾಮಾಗಿ ಹೋಗಿ ಬನ್ನಿ. ಓಕೆ, ಟೇಕ್ ಕೇರ್. ನೀವು ಅಷ್ಟೇ ಹುಷಾರು. ಡೈಲಿ ಎಷ್ಟೇ ಬ್ಯುಸಿ ಇದ್ದರೂ ನನಗೆ ಕಾಲ್ ಮಾಡಿ ಆಯಿತಾ? ಆರೋಗ್ಯದ ಕಡೆ, ಊಟದ ಕಡೆ ಗಮನ ಇರಲಿ. ಬೇಗ ಬನ್ನಿ, ನಿಮ್ಮನ್ನು ತುಂಬ ದಿನ ಬಿಟ್ಟು ಇರೋಕೆ ಆಗಲ್ಲ ಅಂದವಳಿಗೆ ಮುತ್ತಿಟ್ಟು ತಾನು ವಾಪಸ್ ಪಡೆದು ಒಂದು ಬಿಗಿಯಾದ ಅಪ್ಪುಗೆ ಪಡೆದು ಬಂದಿದ್ದ. ಸಂಜು ಜೊತೆ ಕಾರಲ್ಲಿ ಹೊರಟವನಿಗೆ ಖುಷಿಯ ಬೇಸರದ ಮುಖವೇ ಕಾಡುತ್ತಿತ್ತು. ಏನಾಯಿತು? ಡ್ರೈವ್ ಮಾಡುತ್ತಾ ಪಕ್ಕದಲ್ಲಿ ಇದ್ದವನನ್ನು ಕೇಳಿದ್ದ ಸಂಜು. ಅವಳು ನನ್ನ ತುಂಬ ಹಚ್ಚಿಕೊಂಡಿದ್ದಾಳೆ. ಮದುವೆ ಆದಮೇಲೆ ಇವತ್ತೇ ಫಸ್ಟ್ ಅವಳೊಬ್ಬಳನ್ನೇ ಬಿಟ್ಟು ಹೋಗ್ತಿರೋದು. ವೇದ, ನನ್ನ ತಂಗಿ ಮೇಲೆ ಹೆವಿ ಲವ್ ಆಗಿದೆ ಅನಿಸುತ್ತೆ. ಆಗದೇ ಇರುತ್ತಾ? ನನ್ನ ಹುಡುಗಿ ಅಂದರೆ ಕಡಿಮೆನಾ? ಚೂರು ಕೊಬ್ಬು ಜಾಸ್ತಿ ಅನಿಸಿದ್ರು ತುಂಬ ಇಷ್ಟ ಆಗ್ತಾಳೆ. ನನ್ನೊಳಗೆ ಸೇರ್ಕೊಂಡು ಬಿಟ್ಲು ನನ್ನ ಬಂಗಾರಿ. ಅಬ್ಬಬ್ಬಾ, ಬಿಡೋ ಸಾಕು, ಫೀಲ್ ಆಗಬೇಡ. ಅಲ್ಲಿಗೆ ಹೋದಾಗ ಕಷ್ಟ ಆಗುತ್ತೆ. ಅಲ್ಲಿ ಹೇಗಿರ್ತೀಯ ನನ್ನ ತಂಗಿ ಇಲ್ಲದೆ? ಅದೇ ತಿಳಿತಾ ಇಲ್ಲ. ಅವಳನ್ನು ಕರ್ಕೊಂಡು ಬರೋಣ ಅಂದ್ಕೊಂಡೆ. ಅಲ್ಲಿ ಬ್ಯುಸಿ ಆದರೆ ಮತ್ತೆ ಅಲ್ಲಿ ಬೇಜಾರಾಗುತ್ತೆ. ಒಬ್ಬಳೇ ಆಗ್ತಾಳೆ. ಇಲ್ಲಿ ಆದರೆ ಫ್ಯಾಮ್ಲಿ ಜೊತೆ ಇರ್ತಾಳೆ ಅಂತ ಹಾಗೆ ಬಂದೆ. ಬೇಡ ಬಿಡು. ಇಂಥ ಕೆಲಸಕ್ಕೆ ಹೋಗುವಾಗ ಫ್ಯಾಮ್ಲಿ ಸೇಫ್ ಅಲ್ಲ. ಬೇಗ ವಾಪಸ್ ಬಾ ಅನ್ನುತ್ತಾ ಅವರಿಬ್ಬರು ನಡೆದಿದ್ದು ಏರ್ಪೋರ್ಟ್ ಕಡೆಗೆ. ಅಲ್ಲಿ ಆಗಲೇ ಕವನ ಮತ್ತವಳ ಹುಡುಗ ಬಂದು ಇವರಿಗಾಗಿ ಕಾಯುತ್ತಾ ಇದ್ದರು. ವೇದಾಂತ್ಗೆ ತನ್ನ ಹುಡುಗನನ್ನು ಪರಿಚಯಿಸಿದವಳೆ. ವೇದ, ಟೇಕ್ ಕೇರ್. ನನ್ನಿಂದ ನೀನು ಸಮಸ್ಯೆ ಎಳೆದುಕೊಳ್ಳೋದು ಬೇಡ. ಹುಷಾರು ಅಂದಳು. ಇಲ್ಲ, ಯು ಡೋಂಟ್ ವರಿ ಸರ್. ಇದರಲ್ಲಿ ಇನ್ನೂ ಫುಲ್ ಮಾಹಿತಿ ಇದೆ. ನಾನು 2 ದಿನ ಬಿಟ್ಟು ಬರ್ತೀನಿ ಅಂದವನ ಮಾತಿಗೆ ಓಕೆ ಮಿಸ್ಟರ್ ಜ್ಯೇಷ್ಠ, ನೀವು ಬನ್ನಿ, ನಾನು ಅಲ್ಲಿ ಸಿಗ್ತೀನಿ ಅಂದು ಫ್ಲೈಟ್ ಹತ್ತಿದ ವೇದ. ಸಂಜು ಅಲ್ಲಿಂದ ನಡೆದ. ನಾನು 2 ದಿನ ಬಿಟ್ಟು ಹೋಗ್ತೀನಿ ಅಂದವನು ಮಾತಿಗೆ ತಲೆ ಆಡಿಸಿದ ಕವನ. ವೇದನಿಗೆ ಏನೂ ಆಗಬಾರ್ದು. ಕೊನೆಗೆ ಅವರಿಗೆ ಕೇಳಿದ್ದು ಎಲ್ಲ ಕೊಟ್ಟರೂ ಪರವಾಗಿಲ್ಲ, ಅವನು ಸೇಫಾಗಿ ಬಂದರೆ ಸಾಕು. ಓಕೆ, ಏನೂ ಆಗಲ್ಲ, ನಾನು ಹೋಗಿ ಅಲ್ಲಿ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂದವ ಅವಳ ಜೊತೆ ಹೊರಗೆ ಬಂದಿದ್ದ. ತನ್ನವಳ ಗುಂಗಲ್ಲಿ ಹಿಂದಕ್ಕೆ ಹೊರಗೆ ಕಣ್ಣು ಮುಚ್ಚಿದ ವೇದ.
ಮುಖ ಹಿಳಬಿಟ್ಟು ಕೃತಕನಾಗೆ ಹೊತ್ತು ತನ್ನನ್ನು ಕಳುಹಿಸಿದವಳ ಮುಖವೇ ಕಣ್ಣ ಮುಂದೆ ಬರುತ್ತಿತ್ತು. ಎಲ್ಲರನ್ನು ಒಂದು ಮಾಡಲು, ಎಲ್ಲರ ಜೀವನ ಸರಿ ಮಾಡಲು ಹೋಗುತ್ತಿದ್ದವನಿಗೆ ತನ್ನ ಜೀವನ ಹಳಿ ತಪ್ಪುತ್ತಿರುವುದು ತಿಳಿಯಲೇ ಇಲ್ಲ. ಅಲ್ಲಿಂದ ಬಂದ ಮೇಲೆ ತಾನು ಎದುರಿಸುವ ಮೊದಲನೇ ಅಸ್ತ್ರವೇ ತನ್ನವಳ ಕೋಪ, ಜೊತೆಗೆ ಒಂದಿಷ್ಟು ನಿಷ್ಠೂರದ ಮಾತು. ಎಲ್ಲದಕ್ಕೂ ಸಿದ್ಧನಾಗಬೇಕಿದ್ದ ಅವನು ರೂಮ್ನಲ್ಲಿ ಹರಡಿದ್ದ ಎಲ್ಲ ಬಟ್ಟೆ, ಅವನ ಫೈಲ್ ಎಲ್ಲವನ್ನು ತೆಗೆದಿಟ್ಟು ಹಾಸಿಗೆ ಮೇಲೆ ಕುಳಿತ ಖುಷಿಗೆ ವೇದನ ನೆನಪಾಗುತ್ತಿತ್ತು. ಅವರು ಬರೋವರೆಗೂ ಒಬ್ಬಳು ಹೇಗೆ ಇರೋದು, ಯಾಕೋ ತುಂಬ ಬೇಸರ ಆಗ್ತಿದೆ ಅನ್ನುತ್ತಾ ಕೆಳಗೆ ನಡೆದಳು. ಅವಳಿಗೆ ಗೊತ್ತಿಲ್ಲ ಈಗ ಅವನನ್ನು ಬಿಟ್ಟು ಇರಲು ಎಷ್ಟು ಒದ್ದಾಡುವ ತಾನು ಮುಂದೊಮ್ಮೆ ಅವನನ್ನು ಬಿಟ್ಟು ದೂರ ಹೋಗುವೆ ಎಂದು. ಅವನ ಅನುಪಸ್ಥಿತಿ ಮನೆಯವರಿಗೂ ಬೇಸರ ಮೂಡಿಸಿತು. ಮೊದಲೆಲ್ಲ ಹೀಗೆ ಒಮ್ಮೊಮ್ಮೆ ಹೋಗಿದ್ದು ಉಂಟು, ಆದರೆ ಹಿಂದೇಕೋ ಎಲ್ಲರಿಗೂ ಅವನ ಬಗ್ಗೆ ಯೋಚನೆ. ಪುಣೆಗೆ ಬಂದು ಇಳಿದಿದ್ದ ವೇದಾಂತ್ ಜೀನ್ಸ್ ವಿತ್ ವೈಟ್ ಟೀ ಶರ್ಟ್ ತೊಟ್ಟು, ಕಣ್ಣಿಗೆ ತಂಪು ಕನ್ನಡಕ ಹಾಕಿ ಸ್ಟೈಲ್ ಆಗಿ ಬಂದವನನ್ನು ಬರಮಾಡಿಕೊಂಡಿದ್ದು ಕಮಿಷನರ್ ಹೇಳಿದ ವ್ಯಕ್ತಿ. ಅವರ ಕೈ ಕುಲುಕಿ ಮಾತಾಡಿ ಅಲ್ಲಿಂದ ಅವನ ಜೊತೆ ಹೆಜ್ಜೆ ಹಾಕಿದ ವೇದ. ತನ್ನ 2 ಕೋಣೆ ಹಾಲ್ನಲ್ಲಿರುವ ಮನೆಗೆ ವೇದನನ್ನು ಕರೆದುಕೊಂಡು ಬಂದ ರಾಹುಲ್. ವೆಲ್ಕಮ್ ಸರ್, ನಿಮ್ಮ ಮನೆಯಷ್ಟು ದೊಡ್ಡದಿಲ್ಲ, ಏನು ಅಂದ್ಕೊಬೇಡಿ ಅಂದನು ಒಳಗೆ ಬಂದವನಿಗೆ. ನಮ್ಮ ಮನೆ ದೊಡ್ಡದು ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಕನ್ನಡಕ ತೆಗೆಯುತ್ತಾ ಕೇಳಿದ. ಕಮಿಷನರ್ ಸರ್ ಹೇಳಿದರು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ. ನೀವು ಬರ್ತೀರಿ, ನಿಮಗೆ ಸ್ಪೆಷಲ್ ಆಗಿ ನೋಡ್ಕೋಬೇಕಂತನೂ ಹೇಳಿದ್ದಾರೆ. ನೋ ರಾಹುಲ್, ನೀವು ನನ್ನ ಜೊತೆ ಫ್ರೀಯಾಗಿ ಫ್ರೆಂಡ್ಲಿಯಾಗಿ ಇರಬೇಕು. ಹಾಗಿದ್ರೆ ಮಾತ್ರ ನಾನು ಇಲ್ಲಿ ಇರ್ತೀನಿ, ಇಲ್ಲ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ. ಅಯ್ಯೋ ಸರ್, ಹಾಂ, ನನಗೆ ಇಲ್ಲಿ ಎಲ್ಲ ಥರ ಸಪೋರ್ಟ್ ಮಾಡಿಕೊಂಡು ಫ್ರೆಂಡ್ ಥರ ಇರಬೇಕು ಅಷ್ಟೆ ನಾನು ಕೇಳೋದು. ನಾನು ಇಲ್ಲಿ ಬಂದಿರೋದು ದೇಶದ್ರೋಹಿಗಳನ್ನು ಹಿಡಿದು ಅವರ ಕಳ್ಳ ವ್ಯವಹಾರಗಳನ್ನು ತಡೆಯೋಕೆ. ಸೊ ನನಗೆ ಹೆಲ್ಪ್ ಮಾಡಿ ಸಾಕು. ಮನೆ ಊಟ, ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಅದೆಲ್ಲ ಬೇಡ. ಓಕೆ ಸರ್, ಗುಡ್ ಅಂದವನಿಗೆ ರೂಮ್ ತೋರಿಸಿದ ರಾಹುಲ್. ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಕುಳಿತ ವೇದ ಮೊದಲು ಮಾಡಿದ ಕೆಲಸವೇ ತನ್ನ ಮುದ್ದು ಮಡದಿಗೆ ಫೋನ್ ಮಾಡಿದ. 2 ರಿಂಗಿಗೆ ಪಿಕ್ ಮಾಡಿದವಳಿಗೆ ಏನು ಬಂಗಾರಿ, ಏನು ಮಾಡ್ತಿದ್ದೆ ಅಂತ ಅದೇ ಪ್ರೀತಿ ತುಂಬಿದ ಧ್ವನಿಯಲ್ಲಿ. ನಿಮ್ಮನ್ನು ನೆನಪು ಮಾಡಿಕೊಂಡು ಕೂತ್ಕೊಂಡಿದ್ದೆ, ಹುಷಾರಾಗಿ ರೀಚ್ ಆದ್ರ? ಓಹೋ ಅನ್ನುತ್ತಾ ಎದ್ದು ಹೋಗಿ ಚಿಕ್ಕದಾಗಿದ್ದ ಬಾಲ್ಕನಿಯ ಕಂಬಿಗೆ ಹೊರಗೆ ನಿಂತ. ಊಟ ಮಾಡಿದ್ರಾ? ಇನ್ನೂ ಇಲ್ಲಮ್ಮ, ಇವಾಗ ಮಾಡಬೇಕು. ಬಂದು ಫ್ರೆಶ್ ಆದವನೇ ನಿಂಗೆ ಕಾಲ್ ಮಾಡಿದೆ. ನಿಂದು ಊಟ ಆಯ್ತಾ? ಇಲ್ಲ. ಯಾಕೋ ಬಂಗಾರಿ, ಟೈಮ್ ನೋಡು. ನೀವು ಕಾಲ್ ಮಾಡಲಿ ಅಂತ ಕಾಯ್ತಾ ಇದ್ದೆ. ಮಿಸ್ ಯು ವೇದ. ನಾನು ಕೂಡ. ಯಾವಾಗ ಬರೋದು? ಹೇ ಬಂಗಾರಿ, ಇವಾಗ ತಾನೇ ಬಂದು ಇಳಿದಿದ್ದೀನಿ, ಯಾವಾಗ ಬರೋದು ಅಂತೀಯಾ? ಅಷ್ಟೊಂದು ಮಿಸ್ ಮಾಡ್ಕೊಳ್ತೀಯಾ ಅಂದರೆ ಕಣ್ಣು ಮುಚ್ಚಿ ನನ್ನ ನೆನಪು ಮಾಡ್ಕೊ, ನಿನ್ನ ಎದುರಿಗೆ ಇರ್ತೀನಿ. ನೀವು ಹಾಗೆ ನೆನಪು ಮಾಡ್ಕೊಳ್ತೀರಾ? ಹಾಗೆ ಒಮ್ಮೆ ನೆನೆದ್ರೆ ಸಾಕು, ನನ್ನ ಕಣ್ಣ ಮುಂದೇನೆ ಇರ್ತೀಯ ಅನಿಸುತ್ತೆ. ಓಹೋ ಹೌದಾ? ಹೌದು ಬಂಗಾರಿ ಅನ್ನುತ್ತಾ ಅವಳ ಜೊತೆ ಮಾತಾಡಿ ಮುಗಿಸಿ ಅಲ್ಲೇ ಕಂಬಿಗೆ ಹೊರಗೆ ನಿಂತಿದ್ದ. ಅಲ್ಲಿನ ಸುತ್ತಲಿನ ವಾತಾವರಣ ನೋಡುತ್ತಾ ಒಂದು ಕೈ ಪ್ಯಾಂಟ್ ಕಿಸೆಯಲ್ಲಿ, ಇನ್ನೊಂದು ಕೈಯಲ್ಲಿ ಫೋನ್ ತಿರುಗಿಸುತ್ತಾ ನಿಂತವನ ತಲೆಯಲ್ಲಿ 1000 ಯೋಚನೆಗಳು. ಅವನ ಪ್ಲ್ಯಾನ್, ಮುಂದಿನ ಪ್ರತಿಯೊಂದು ಕೆಲಸದ ಬಗ್ಗೆ ಲೆಕ್ಕಾಚಾರ ಓಡುತ್ತಿತ್ತು. ಹೊರ ಪ್ರಪಂಚಕ್ಕೆ ಕಾಣದೆ ತಮ್ಮ ವಹಿವಾಟನ್ನು ಗುಟ್ಟಾಗಿ ಮಾಡುವವರ ಬಗ್ಗೆ ಅವ ತಂದಿದ್ದ ಸಾಕ್ಷಿಗಳು ಕಡಿಮೆ. ಆದರೂ ಅವರನ್ನು ಹಿಡಿದೇ ತೀರಬೇಕು ಎಂಬ ಛಲ ಹೊತ್ತು ಬಂದಿದ್ದ. ಅದೇ ಯೋಚನೆಯಲ್ಲಿ ಗಂಭೀರ ಮುಖ ಹೊತ್ತು ನಿಂತವನನ್ನು ಎಚ್ಚರಿಸಿದ್ದು ಬಾಗಿಲು ಬಡಿದ ಶಬ್ದ. ಕಮ್ ರಾಹುಲ್ ಅಂದಾಗ ಅವ ಒಳಗೆ ಬಂದನು. 2 ಕಪ್ ಕಾಫಿ ಹಾಗೂ ಸ್ವಲ್ಪ ಸ್ನ್ಯಾಕ್ಸ್ನೊಂದಿಗೆ ಬಂದವ. ಸರ್, ಸ್ವಲ್ಪ ತಿಂದು ಸುಧಾರಿಸಿಕೊಳ್ಳಿ, ಊಟಕ್ಕೆ ರೆಡಿ ಆಗ್ತಿದೆ ಅಂದಾಗ ನಿಮಗೆ ತೊಂದರೆ ಆಯಿತು ನನ್ನಿಂದ ನಕ್ಕು ನುಡಿದ. ಇಲ್ಲ ಸರ್, ಅದೆಲ್ಲ ಏನು ಅನ್ಕೊಂಬೇಡಿ. ನೀವು ನಮ್ಮ ಕರ್ನಾಟಕದವರು, ನಿಮ್ಮನ್ನು ಸ್ವಾಗತಿಸಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅಲ್ಲದೆ ನಿಮ್ಮ ಒಳ್ಳೆ ಕೆಲಸಕ್ಕೆ ನನ್ನ ಕಡೆಯಿಂದ ಚಿಕ್ಕ ಸಹಾಯ ಅಷ್ಟೆ. ಓಕೆ ಅಂದು ಚಿಕ್ಕದಾಗಿ ನಕ್ಕು ಅವನು ಕೊಟ್ಟದ್ದು ತಿನ್ನುತ್ತಾ ಅಲ್ಲೇ ಚೇರಲ್ಲಿ ಕುಳಿತ ವೇದ. ನಾಳೆಯಿಂದ ನಮ್ಮ ಕೆಲಸ ಆರಂಭ ಆಗುತ್ತೆ ರಾಹುಲ್. ನನಗೆ ಒಂದು ಲೋಕಲ್ ಐಡಿಯಲ್ಲಿ ಇರೋ ಸಿಮ್ ಹೊಸ ಫೋನ್ ಬೇಕು ಅನ್ನುತ್ತಾ ತನ್ನ ಪ್ಲ್ಯಾನ್ ಬಗ್ಗೆ ಹೇಳಿದ. ಸರ್, ನಿಜವಾಗ್ಲೂ ಇದು ತುಂಬ ರಿಸ್ಕ್ ಕೆಲಸ. ಅವರಿಗೆ ಸ್ವಲ್ಪ ಅನುಮಾನ ಬಂದರು. ನಿಮ್ಮದು ನಂದು 2 ಡೆಡ್ ಬಾಡಿ ಬಿದ್ದಿರುತ್ತೆ, ತುಂಬ ಹುಷಾರಾಗಿರಬೇಕು ಅಂದಾಗ. ಹೌದು, ನೀನು ಅಷ್ಟೇ. ನಿಂಗೆ ಒಂದು ಬೇರೆ ಹೊಸ ಫೋನ್ ತಗೋ, ಅದರಲ್ಲೇ ಇನ್ಮೇಲೆ ಮಾತುಕತೆ ಇಲ್ಲ. ಇದು ಸ್ವಲ್ಪ ಕಡಿಮೆ ಯೂಸ್ ಮಾಡು. ಓಕೆ ಸರ್.
ಆಮೇಲೆ ಇನ್ನೊಂದು, ನಾನು ನಾಳೆ ಅಲ್ಲಿ ಹೋಗಿ ನೋಡಿ ಬರ್ತೀನಿ. ಅದಕ್ಕೂ ಮೊದಲು ಕಮಿಷನರ್ ಅವರನ್ನು ಮೀಟ್ ಮಾಡಿ ಬರುವ ಅಂದು ಎಲ್ಲ ಹೇಳಿದ. ಅವನು ಹೇಳಿದ್ದು ಕೇಳಿ ಎದ್ದು ಹೋದ ಮೇಲೆ ತನ್ನ ಲ್ಯಾಪ್ಟಾಪ್ ಹಿಡಿದು ಪ್ರತಿಯೊಂದು ನೋಡುತ್ತಾ ಕುಳಿತವ. ತನ್ನ ಕಮಿಷನರ್ಗೆ ಸಂಜು ಇಬ್ಬರಿಗೂ ಕಾಲ್ ಮಾಡಿ ತಿಳಿಸಿದವನಿಗೆ ಕವನಾಳಿಂದ ಕಾಲ್ ಬಂದಿತ್ತು. ಅವಳಲ್ಲಿ ಬಂದಿರೋ ವಿಷಯ ತಿಳಿಸಿ ಮಾತನಾಡಿದ. ನಾಳೆ ಮೊದಲು ಮಾಡಬೇಕಿದ್ದ ಕೆಲಸ ಅವನ ತಲೆಯಲ್ಲಿ ಓಡುತ್ತಿದ್ದ ರೀತಿಗೆ ನಿದ್ದೆಯು ಹತ್ತಿರ ಬರದೆ ಕಾಡಿಸುತ್ತಿತ್ತು. ಜೊತೆಗೆ ತನ್ನವಳ ಸಿಹಿ ನೆನಪು. ಇಲ್ಲಿ ಅವಳದ್ದು ಇದೇ ಕಥೆಯೇ. ಒಲ್ಲದ ಮನಸ್ಸಲ್ಲಿ 2 ತುತ್ತು ತಿಂದು ಬಂದು ಹಾಸಿಗೆ ಮೇಲೆ ಬಿದ್ದವಳಿಗೆ ಅವನದ್ದೇ ಚಿಂತೆ. ತನ್ನವನ ತೋಳ ಆಸರೆ ಇಲ್ಲದೆ ನಿದ್ದೆ ಮಾಡುವುದು ಒಂದು ಸಾಹಸವೇ ಅವಳಿಗೆ. ಅದು ತುಂಬ ಗಜಿಬಿಜಿಯ ರಸ್ತೆ, ಸಣ್ಣ ಸಣ್ಣ ವ್ಯಾಪಾರಿಗಳು, ಚಿಕ್ಕ ಅಂಗಡಿ ಮುಗ್ಗಟ್ಟುಗಳು, ಚಿಕ್ಕ ಚಿಕ್ಕ ಮನೆಗಳು, ಅಡ್ಡಾದಿಡ್ಡಿ ರಸ್ತೆಗಳು. ರಾಹುಲ್ ಜೊತೆ ರೆಡಿಯಾಗಿ ಬಂದ ವೇದ ಒಂದು ಫೋನ್ ಖರೀದಿ ಮಾಡಿ ತನಗೆ ಬೇಕಿದ್ದನ್ನೆಲ್ಲ ತೆಗೆದುಕೊಂಡು ಅಲ್ಲೆಲ್ಲ ಸುತ್ತ ಕಾಲು ನಡಿಗೆಯಲ್ಲಿ ಓಡಾಡಿದ. ಕವನ ಕೊಟ್ಟಿದ್ದ ಮಾಹಿತಿಯ ವಿಳಾಸದ ಕಡೆ ಸಾಮಾನ್ಯನಂತೆ ನಡೆದು ಹೋದವನ ಕಣ್ಣಿಗೆ ಬಿದ್ದಿತ್ತು ಆ 2 ಅಂತಸ್ತಿನ ತೀರ ದೊಡ್ಡದು ಅಲ್ಲದೆ ಹಳೆ ಕಾಲದ ಸುಣ್ಣ ಬಣ್ಣ ಇಲ್ಲದ ಮನೆ. ಅಲ್ಲಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಸುತ್ತ ನೋಡಿ ಅಲ್ಲಿನ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸಿ ಬಂದಿದ್ದ. ಅಲ್ಲೇ ಎದುರಿಗಿದ್ದ ಚಿಕ್ಕ ಟೀ ಅಂಗಡಿಯಲ್ಲಿ ಕುಳಿತು ಟೀ ಕುಡಿಯುತ್ತಾ ರಾಹುಲ್ ಜೊತೆ ಹರಟೆ ಹೊಡೆಯುತ್ತಾ ಹಿಂದಿ ಮಿಶ್ರಿತ ಮರಾಠಿಯಲ್ಲಿ ಮಾತನಾಡುತ್ತಾ ಕುಳಿತಿದ್ದ. ಆದರೆ ಅವನ ಕನ್ನಡಕದೊಳಗಿನ ಕಣ್ಣು ಹಳೆ ಥರದ ಗೇಟ್ ಒಳಗೆ ಹೋಗಿ ಬರುವ ಬೈಕ್ ಕಾರ್ಗಳ ಮೇಲೆ ಅವನ ಕಣ್ಣೋಟವಿಟ್ಟಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಯಾರಿಗೂ ಅನುಮಾನ ಬರದಂತೆ ಇದ್ದವ ಮನೆಗೆ ಹೋಗಿ ಅಲ್ಲಿಂದ ಕಮಿಷನರ್ ಹೇಳಿದವರನ್ನು ಮೀಟ್ ಮಾಡಲು ನಡೆದಿದ್ದ. ಅಲ್ಲಿನ ಕಮಿಷನರ್ ಆಫೀಸ್ ಕರ್ನಾಟಕದ ಕಮಿಷನರ್ ಸ್ನೇಹಿತ. ಹಾಗಾಗಿ ಮೊದಲೇ ವೇದನ ಬಗ್ಗೆ ಹೇಳಿದಾಗ ಅವನನ್ನು ಆತ್ಮೀಯವಾಗಿ ಮಾತನಾಡಿಸಿ ಬರಮಾಡಿಕೊಂಡರು. ಅವರು ಮೊದಲೇ ವಿಷಯ ತಿಳಿದಿದ್ದರಿಂದ ವೇದನ ಬಳಿ ಇದ್ದ ಕೆಲವೊಂದು ಸಾಕ್ಷಿ ಪುರಾವೆ ಎಲ್ಲ ನೋಡಿ ಅವನಿಗೆ ಅಲ್ಲಿನ ನಿಷ್ಠ ಹಾಗೂ ಖಡಕ್ ಆಫೀಸರ್ಗಳನ್ನು ಪರಿಚಯ ಮಾಡಿಸಿಕೊಟ್ಟು ಮುಂದಿನ ಯೋಜನೆ ಬಗ್ಗೆ ಅವನಲ್ಲಿ ಕೇಳಿದಾಗ ಅವನ ತಲೆಯಲ್ಲಿದ್ದ ಬ್ಲೂ ಪ್ರಿಂಟ್ ಬಗ್ಗೆ ವಿವರಿಸಿದ್ದ. ಅದರಂತೆ ಅವರಿಗೆಲ್ಲ ಮಾಡಬೇಕಿದ್ದ ಕೆಲಸ ವಿವರಿಸಿ ತನ್ನ ನಂಬರ್ ಕೊಟ್ಟು ನೀವು ಮುಂದೆ ನಡೆಯಿರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದು ಅವರಿಗೆ ಎಲ್ಲ ಹೇಳಿದ ಮೇಲೆ ಅಲ್ಲಿನ ಕಮಿಷನರ್ ವಿಶ್ವಾಸ್ ಅವರು ವೇದನ ಬುದ್ಧಿವಂತಿಕೆಗೆ ಮನಸ್ಸಲ್ಲಿ ಮೆಚ್ಚುಗೆ ಸೂಚಿಸಿದ್ದರು. ಅಲ್ಲಿ ಮಾತಾಡಿ ಹೊರಗಡೆ ಬಂದಾಗ ಆಗಲೇ ಸಂಜೆಯಾಗಿತ್ತು. ಸೀದಾ ಮನೆಗೆ ಹೋಗಿದ್ದ. ಅಲ್ಲಿಗೆ ಬಂದು ತನ್ನ ಕೆಲಸದ ಬಗ್ಗೆ ಅದರ ಮುಂದಿನ ಪ್ಲಾನ್ನಲ್ಲಿ ಮುಳುಗಿದ್ದ ವೇದ. ರಾತ್ರಿಯಾದರೂ ಅವನಿಂದ ಫೋನ್ ಬರದಿದ್ದಾಗ ತಾನೇ ಕಾಲ್ ಮಾಡಿ ಮಾತನಾಡಿದಳು ಖುಷಿ. ಅವಳೊಂದಿಗೆ ಒಂದಿಷ್ಟು ಮಾತಾಡಿ ಫೋನ್ ಇಟ್ಟವ ಮತ್ತೆ ತನ್ನದೇ ಕೆಲಸದಲ್ಲಿ ಮುಳುಗಿದ. ಮರುದಿನ ಕೂಡ ಇದೇ ಥರ ಹೋಗಿ ಅಲ್ಲಿ ಆ ಮನೆಯ ಹಿಂದೆ ಮುಂದೆ ಆ ಕಡೆ ಈ ಕಡೆ ಸುತ್ತಿ ಅಲ್ಲಿನ ಮೂಲೆ ಮೂಲೆಯನ್ನು ಗಮನಿಸಿ ಗೂಂಡಾಗಳಂತೆ ಓಡಾಡುವ ಪ್ರತಿಯೊಬ್ಬರ ನಡೆಯನ್ನು ಗಮನಿಸಿ ಅದರ ಒಳಗೆ ಹೋಗಲು ಇನ್ನೊಂದಿಷ್ಟು ಕಾಲದ ಅವಶ್ಯಕತೆ ಇತ್ತು. ದಿನಕ್ಕೆ 2 ಬಾರಿ ಆದರೂ ತನ್ನ ಒಳಗೆ ಕಾಲ್ ಮಾಡಿ ಮಾತಾಡಿ ಮನೆಯವರ ಜೊತೆ ಮಾತನಾಡುತ್ತಾ ಇದ್ದನು. ಆದರೆ ತನ್ನ ಕೆಲಸ ತಾನು ಇರುವ ಸ್ಥಳದ ಬಗ್ಗೆ ಯಾರಲ್ಲಿಯೂ ಕಿಂಚಿತ್ತೂ ಮಾಹಿತಿ ಕೊಟ್ಟಿರಲಿಲ್ಲ. ಕವನಾಗೆ ಕಾಲ್ ಮಾಡಿ ಅವರ ಹುಡುಗನಿಗೆ ಬರಲು ಹೇಳು ಅಂದು ಹೇಳಿದಾಗ ಅವಳು ನಾಳೆನೇ ಬರ್ತಾರೆ ಅಂತ ತಿಳಿಸಿದ್ದಳು. ಅದರಂತೆ ನಾಳೆಯಂತೆ ಬಂದ ಜ್ಯೇಷ್ಠ ಅವನ ರೂಮ್ಗೆ ಹೋಗಿ ವೇದನಿಗೆ ಕಾಲ್ ಮಾಡಿದ. ತನ್ನ ಪ್ಲಾನ್ ಜಾರಿಗೆ ತರಲು ಸಿದ್ಧವಾಗಿದ್ದ ವೇದ ಅಲ್ಲಿನ ಒಬ್ಬ ಆಫೀಸರ್ ಜೊತೆ ವೇಷ ಬದಲಿಸಿಕೊಂಡು ಆ ಮನೆ ಒಳಗೆ ಹೋಗಲು ರೆಡಿಯಾಗಿದ್ದರು. 2-3 ಕಡೆ ಹರಿದಂತೆ ಇರುವ ಈಗಿನ ಕಾಲದ ಫ್ಯಾಷನ್ ಜೀನ್ಸ್ ಪ್ಯಾಂಟ್, ಕಿವಿಗೊಂದು ಬ್ಲೂಟೂತ್, ಕಟ್ಟುಮಸ್ತಾದ ಮೈಗೆ ಅಂಟಿಕೊಂಡಂತೆ ಇದ್ದ ಟೀ ಶರ್ಟ್, ತನ್ನ ಶೇವ್ ಮಾಡದ ಗಡ್ಡ ಮೀಸೆ, ಕಣ್ಣಿಗೆ ಕಪ್ಪು ಕನ್ನಡಕ, ತಲೆಗೊಂದು ಸ್ಕ್ರಾಪ್, ಕೈಯಲ್ಲಿ ಕೊರಳಲ್ಲಿ 1-2 ಬೆಳ್ಳಿ ಬಂಗಾರದ ಚೈನ್ಗಳು, ಬಾಯಲ್ಲಿ ಚಿವಿಗಮ್ ಅಗಿಯುತ್ತಾ ಅಲ್ಲಿನ ಅದಕ್ಕಿಂತಲೂ ವಿಚಿತ್ರ ಅವತಾರದಲ್ಲಿ ನಿಂತಿದ್ದ ಆಫೀಸರ್ ನೋಡಿ ನಕ್ಕು ಅವರ ಜೊತೆ ಭೂತ ಬಂಗಲೆಯಂತಿದ್ದ ಮನೆಯ ಗೇಟ್ ದಾಟಿ ಒಳಗೆ ಬಂದಿದ್ದ ವೇದ. ಅವನ ಟೀ ಶರ್ಟ್ ಕಾಲರ್ನಲ್ಲಿ ಕಂಡು ಕಾಣದಂತಹ ಚಿಕ್ಕ ಹಿಡನ್ ಕ್ಯಾಮರಾ ಫಿಕ್ಸ್ ಮಾಡಿಕೊಂಡಿದ್ದ. ಇವರನ್ನು ಕಂಡಿದ್ದೆ ಅಲ್ಲಿದ್ದ ಇಬ್ಬರು ದಾಂಡಿಗರು ಓಡಿ ಬಂದು ಅವರನ್ನು ತಡೆದು ನಿಲ್ಲಿಸಿ, ಯಾರು ನೀವು, ಎಲ್ಲಿಗೆ ಹೋಗ್ತಿದ್ದೀರಾ, ಯಾಕೆ ಬಂದಿದ್ದೀರಾ ಅಂದಾಗ ಸ್ವಲ್ಪ ನಿಮ್ಮ ಬಾಸ್ ಹತ್ರ ಮಾತಾಡಬೇಕಿತ್ತು ಅಂದವರ ಮಾತಿಗೆ ಇಲ್ಲ ನಡೀರಿ ಅಂತ ಅವರನ್ನು ಆಚೆ ಹೋಗುವವರೆಗೂ ಬಿಟ್ಟಿರಲಿಲ್ಲ. ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿ ದವಡೆ ಬಿಗಿದು ನಿಂತಿದ್ದ ವೇದ ತಾನೇ ಸಮಾಧಾನ ಮಾಡಿಕೊಂಡಿದ್ದ, ದುಡುಕೋದು ಬೇಡ ಅಂತ. ಅವರು ಕಳಿಸಿದಾಗ ಅಲ್ಲಿಂದ ಹೊರಟು ಬಂದಿದ್ದರು. ಆದರೂ ಬಿಡದೆ ದಿನಪೂರ್ತಿ ಅದೇ ವಿಚಾರ ಮಾಡಿ ಭೂಗತ ದೊರೆಗಳ ಚೇಲಾಗಳು ನಡೆಸುತ್ತಿದ್ದ ಹೆಣ್ಣು ಮಕ್ಕಳ ಮಾರಾಟ ದಂಧೆಯನ್ನು ನಿಲ್ಲಿಸಲು ಪಣ ತೊಟ್ಟಿದ್ದ ವೇದ ಆ ದಿನಪೂರ್ತಿ ಅದೇ ಯೋಚನೆಯಲ್ಲಿ ಕಳೆದಿದ್ದ.
ಖುಷಿ ಫೋನ್ ಮಾಡಿದಾಗೆಲ್ಲ ಬ್ಯುಸಿ ಇದ್ದವ ರಾತ್ರಿ ಅವಳ ಜೊತೆ ಏಕಾಂತದಲ್ಲಿ ಮಾತನಾಡಿದ. ಅವಳ ಮನಸ್ಸನ್ನು ದೂರ ಸರಿಸಿ ಅವಳು ನಾಚುವಂತೆ ಮಾತನಾಡುತ್ತಾ ಇದ್ದನು. 2 ದಿನದ ನಂತರ ಜ್ಯೇಷ್ಠನ ಕೈಯಿಂದ ಅವರ ವಿರುದ್ಧ ಕಂಪ್ಲೇಂಟ್ ಕೊಡಿಸಿದ. ಅದು ಡೈರೆಕ್ಟ್ ಕಮಿಷನರ್ಗೆ. ಅವರನ್ನು ಬಂಧಿಸಲು ಕಂಪ್ಲೇಂಟ್ನ ಅಗತ್ಯವಿದ್ದಿತ್ತು. ತನ್ನ ಜೊತೆ ಇದ್ದ ಆಫೀಸರ್ನ ಬಿಟ್ಟು ಬೇರೆ ಸೀಕ್ರೆಟ್ ಅಧಿಕಾರಿಯನ್ನ ತನ್ನ ಸಹಾಯಕ್ಕೆ ಪಡೆದು ಅಲ್ಲಿನ ಲೋಕಲ್ ರೌಡಿಯ ಪರಿಚಯ ಮಾಡಿಕೊಂಡು ಅವನಿಗೆ ಹಣದ ಆಸೆ ತೋರಿಸಿ ಅವನ ಸಹಾಯದಿಂದ ತಾನು ಅಲ್ಲಿನ ಮನೆಗೆ ಪ್ರವೇಶ ಪಡೆದಿದ್ದ. ಗೇಟ್ ಒಳಗೆ ಬಂದವರಿಗೆ ಮೊದಲು ಇವರನ್ನ ಒಳಗೆ ಬಿಡದೆ ಇದ್ದಾಗ ದೊಡ್ಡ ಡೀಲ್ ತಂದಿದ್ದಾರೆ ಅಂದವನ ಮಾತಿಗೆ ಅವರನ್ನು ನೋಡಿ ಗಮನಿಸಿ ಸರಿ ನಡೀರಿ ಅಂತ ಒಳಗೆ ಬಿಟ್ಟಿದ್ದರು ಅಲ್ಲಿದ್ದ ದಾಂಡಿಗರು. ಅದು ಹಳೆ ಕಾಲದ ಮನೆ. ಮೊದಲನೇ ಮಹಡಿಯಲ್ಲಿದ್ದ ಕೆಲವೊಂದು ರೂಮ್ನಲ್ಲಿ ಕೇವಲವಾಗಿ ಬಿದ್ದಿದ್ದ ಹಾಸಿಗೆ, ಅವರಿಗೆ ತಿನ್ನಲು ಅಡುಗೆ ಮಾಡಲು ಬೇಕಿದ್ದ ವಸ್ತುಗಳು ಅದೆಲ್ಲ ಇದ್ದವು. 2ನೇ ಮಹಡಿ ತುಂಬ ಎಣ್ಣೆ ಬಾಟಲ್ಗಳು, ಸಿಗರೆಟ್ ತುಂಡುಗಳು ಎಲ್ಲ ಬಿದ್ದು ಎಷ್ಟೋ ದಿನದ ಮೇಲಾಗಿದೆ ಕಸಗುಡಿಸದೆ ಅಂದು ತೋರುತ್ತಿತ್ತು. ಅಲ್ಲೆಲ್ಲ ಇದ್ದ ಗಬ್ಬು ವಾಸನೆಗೆ ಮುಖ ಕಿವಿಚಿದ ವೇದ. ಲೋಫರ್ಸ್ಗಳು, ತಾವು ಇರೋ ಜಾಗವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂದುಕೊಂಡನು. 2ನೇ ಮಹಡಿಯಲ್ಲಿ ಕೊನೆಯಲ್ಲಿದ್ದ ರೂಮ್ಗೆ ಕರೆದುಕೊಂಡು ಹೋದವ ಅಲ್ಲಿನ ಚೇರ್ ಮೇಲೆ ವೇದ ಹಾಗೂ ಅವನ ಜೊತೆಗಿದ್ದವನನ್ನು ಕೂರಿಸಿದ. ಅಣ್ಣ, ಏನೋ ಡೀಲಿಂಗ್ ಅಂತೆ ಅಂದನು. ತನ್ನ ಎದುರು ಕಪ್ಪು ಬಣ್ಣದ ಜುಬ್ಬ ತೊಟ್ಟು ಬಾಯಿ ತುಂಬ ತಾಂಬೂಲ ತಿನ್ನುತ್ತಾ ಅಲ್ಲೇ ಹುಗಿಯುತ್ತಾ ಇದ್ದವನಿಗೆ ಯಾರೋ ಇವರೆಲ್ಲ ಗಡುಸಾಗಿ ಅಂದಾಗ, ಯಾರೋ ಲೋಕಲ್ ಹುಡುಗರು ಅಣ್ಣ, ಈ ಡೀಲ್ ತಿಳ್ಕೊಂಡು ದುಡ್ಡು ಬೇಕು ಅಂತ ಬಂದಿದ್ದಾರೆ, ಮಸ್ತ್ ಮಾಲ್ ಇದೆ ಅಂತೆ ಅಂದಾಗ, ನಾಳೆ ಬರೋಕೆ ಹೇಳು ಚಲ್ ಅಂದಾಗ, ಅಣ್ಣ ಸ್ವಲ್ಪ ಅರ್ಜೆಂಟ್ ಅಂತೆ. ಏಯ್, ಹೇಳಿದೆ ಅರ್ಥ ಆಗಲ್ವಾ? ಅರ್ಜೆಂಟ್ ಇದ್ದರೆ ನಾಳೆ ಬರೋಕೆ ಹೇಳು, ನಡಿ ಅಂತ ಹೇಳಿದ. ಅಲ್ಲಿಂದ ವಾಪಸ್ ಬಂದಿದ್ದರು. ನಾಳೆ ಬನ್ನಿ ಅಂದ ರೌಡಿ ಅಲ್ಲಿಂದ ಹೋದ ಮೇಲೆ ಇವರನ್ನು ಹಿಂಬಾಲಿಸಿದ ದಾಂಡಿಗ ಒಬ್ಬ. ಅದು ಅವನ ಅಣ್ಣನ ಆದೇಶದ ಮೇರೆಗೆ. ತನ್ನ ಹಿಂದೆ ಬರುತ್ತಿರುವ ವ್ಯಕ್ತಿಯನ್ನು ಗಮನಿಸಿದ ವೇದ ತನ್ನ ಜೊತೆಗಿದ್ದ ಆಫೀಸರ್ ಜೊತೆ ಸಿಕ್ಕ ಕಡೆ ಸುತ್ತಿ ಅಡ್ಡಾಡಿದ್ದ. ಅವನು ಹಿಂಬಾಲಿಸಿ ಬಂದಾಗ ವೇಷ ತೆಗೆದು ನಿಜವಾದ ರೂಪದಲ್ಲಿ ಅವರ ಎದುರಲ್ಲೇ ಸರಿದು ಹೋಗಿದ್ದರು. ಅವನ ಹುಡುಕಿ ಸಾಕಾಗಿ ವಾಪಸ್ ಹೋಗಿದ್ದನು. ಈ ಕೆಲಸದ ನಡುವೆ ಪದೇ ಬಂದ ತನ್ನವಳ ಕಾಲನ್ನು ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದ. ಅಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಇದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದನು. ಮತ್ತೆ ರಾತ್ರಿ ಅವಳೊಂದಿಗೆ ಮಾತನಾಡಿದ್ದ. ಮರೆಯದೆ ಮರುದಿನ ಅದರಂತೆ ಹೋಗಿ ಮತ್ತೆ ಅವರ ಮುಂದೆ ನಿಂತಿದ್ದರು ಅಮಾಯಕನಂತೆ. ಇವರ ಎದುರು ಗತ್ತಿನಲ್ಲಿ ಕುಳಿತಿದ್ದವ ಅವನು ಕಳಿಸಿದ್ದ ಹುಡುಗರು ಯಾರೋ ಲೋಕಲ್ ಹುಡುಗರು ಅಣ್ಣ. ಮಾತು ನಂಬಿ ಅವನಿಗೆ ವ್ಯವಹಾರದ ಬಗ್ಗೆ ಹೇಳುತ್ತಿದ್ದ. ಅವನ ಮಾತು, ಅದರಲ್ಲಿನ ರೂಲ್ಸ್, ಅದು ಇದು ಕೇಳುತ್ತಾ ಅವನನ್ನೇ ಗುರಾಯಿಸುತ್ತಿದ್ದ ವೇದ. ಏನೋ ಹಾಗೆ ನೋಡ್ತಿದ್ದೀಯಾ ಅಂದನು ವೇದನ ಗಂಭೀರ ನೋಟ ನೋಡಿ. ನಾನು ನೋಡೋದೇ ಹಾಗೆ ಸರ್ ಅಂದು ನಕ್ಕು ತನ್ನ ನೋಟ ಬದಲಿಸಿ ಸುತ್ತ ನೋಡುತ್ತಿದ್ದ. ಮೊದಲು ಕರ್ಕೊಂಡು ಬಾ, ಆಮೇಲೆ ಮಿಕ್ಕಿದ್ದು ಎಲ್ಲ ಅಂದಾಗ, ಯಾವಾಗ ಬರಬೇಕು ಅಂತ ಕೇಳಿದ. ನಾಳೆನೇ ಕರ್ಕೊಂಡು ಬಾ ಅಂದಾಗ ಎದ್ದು ಬಂದವನ ದವಡೆ ಬಿಗಿ ಮಾಡಿದ್ದ. ಮಾಡೋದು ಅಲ್ಕ ಕೆಲಸ, ಅದಕ್ಕೆ ರೂಲ್ಸ್ ಬೇರೆ ಅನ್ನುತ್ತಾ ಬಂದವ ಅಲ್ಲಿನ ಕಮಿಷನರ್ ವಿಶ್ವಾಸ್ ಅವರಿಗೆ ತಿಳಿಸಿ ಡಿಪಾರ್ಟ್ಮೆಂಟ್ನಿಂದ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಬೇಕು ಅಂದು ಎಲ್ಲ ಹೇಳಿದಾಗ ಅವರು ಒಪ್ಪಿದರು. ಕವನಗೆ ಕಾಲ್ ಮಾಡಿ ಅವಳನ್ನು ಪುಣೆಗೆ ಬರಲು ಹೇಳಿದ ವೇದ. ಅಲ್ಲಿ ಅವಳ ಪಾತ್ರ ಈಗ ಹೆಚ್ಚಿತ್ತು. ಯಾಕೆ ಅಂದಾಗ, ನೀನು ಇಲ್ಲಿ ನಿಂಗೆ ಆದ ಅನುಭವ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಬೇಕು, ಬರೋಕೆ ಆಗುತ್ತಾ ಅಂದಾಗ, ಬರ್ತೀನಿ ಅಂದಿದ್ದಳು. ಈ ಬ್ಯುಸಿಯಲ್ಲಿ ತನ್ನವರಿಗೆ 2 ದಿನದಿಂದ ಸರಿಯಾಗಿ ಕಾಲ್ ಮಾಡದೆ ಸಮಯ ಕೂಡ ಕೊಡದೆ ಅವಳೇ ಕಾಲ್ ಮಾಡಿದಾಗ ಕಟ್ ಮಾಡಿದ ವೇದ. ಅದು ಅವಳ ಬೇಸರವನ್ನು ಜಾಸ್ತಿ ಮಾಡಿತು. ರಾತ್ರಿ ಫೋನ್ ಮಾಡಿದವಳ ಜೊತೆ ಮಾತಾಡಿ ಅವಳಿಗೆ ಒಂದಿಷ್ಟು ಮುದ್ದು ಮಾಡಿದ್ದ. ಆದರೆ ಅವಳ ಕೋಪ ಬೇಸರ ಕಡಿಮೆ ಆಗಿರಲಿಲ್ಲ. ಆದರೂ ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನು ಸಮಾಧಾನಿಸಿದ. ಅಂದು ಬೆಳಗ್ಗೆ ತಾನು ಹೊರಟಿರುವ ವಿಷಯ ಅವನಿಗೆ ಕಾಲ್ ಮಾಡಿ ತಿಳಿಸಿದಳು ಕವನ. ಅವನಿಗೆ ಬೇಕಿದ್ದ ಒಂದು ಮುಖ್ಯವಾದ ಡಾಕ್ಯುಮೆಂಟನ್ನು ಅಲ್ಲೇ ಬಿಟ್ಟು ಬಂದಿದ್ದ ವೇದ. ಅದನ್ನು ಯಾರಿಗೂ ತಿಳಿಯದ ರೀತಿಯಲ್ಲಿ ತಗೊಂಡು ಬಾ ಅಂದಾಗ, ಖುಷಿಗೆ ಗೊತ್ತಾದ್ರೆ ಅಂದಳು. ಯಾರು ಇಲ್ಲದಾಗ ಹೋಗಿ ತಗೊಂಡು ಬಾ ಅಂದು ಕಾಲ್ ಕಟ್ ಮಾಡಿದ. ಮುಂದಿನ ಅರಿವಿಲ್ಲದೆ ಖುಷಿ, ರಿಯಾ, ಬಿಂದು ಎಲ್ಲ ಅಡುಗೆ ಮನೆಯಲ್ಲಿ ಇದ್ದಾಗ ಸದ್ದಿಲ್ಲದಂತೆ ಅವರ ರೂಮ್ ಹೊಕ್ಕು ಎಲ್ಲಿದೆ ಅಂತ ಅವನಿಗೆ ಫೋನ್ ಮಾಡಿ ಕೇಳಿಕೊಂಡು ಅದೇ ಅಂತ ಪಕ್ಕ ಮಾಡಿಕೊಂಡ ಕವನ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡುವ ಸಮಯಕ್ಕೆ ಅವಳೆದುರು ಬಂದು ನಿಂತಳು ಖುಷಿ. ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂದಳು ಗಂಭೀರವಾಗಿ ಕೈಕಟ್ಟಿ ನಿಂತು. ಅದು ವೇದ ಕಾಲ್ ಮಾಡಿದ್ದ. ಏನು? ತನಗೆ ಮಾಡದವ ಇವಳಿಗೆ ಮಾಡಿದ್ದು ಆಶ್ಚರ್ಯವೇ. ಅದೇನೋ ಫೈಲ್ ಬೇಕಿದೆ ಅಂದಿದ್ದ. ಅದಕ್ಕೆ ನಾನು ಹೋಗ್ತಿದ್ದೀನಿ ಅಲ್ವಾ, ಅದಕ್ಕೆ ಅದನ್ನು ತಗೊಂಡು ಬಾ ಅಂದಿದ್ದ ಕಾಲ್ ಮಾಡಿ. ನೀವು ಯಾಕೆ ಹೋಗ್ತಿದ್ದೀರಾ
ಅಲ್ಲಿ ನನ್ನ ಫ್ರೆಂಡ್ ಮದುವೆ ಇದೆ, ಅದಕ್ಕೆ ನಾನು ಅಲ್ಲೇ ಅಲ್ವಾ ಓದಿದ್ದು. ನೀವು ಓದಿದ್ದು ಎಲ್ಲಿ? ಗೊಂದಲದಲ್ಲಿ ಕೇಳಿದಳು. ಪುಣೆಯಲ್ಲಿ. ಅವನಿಗೆ ಇದನ್ನು ಅಲ್ಲೇ ಕೊಡ್ತೀನಿ. ಅವನು ಖುಷಿ ಬಳಿ ಸುಳ್ಳು ಹೇಳಿರೋದು ತಿಳಿಯದೆ ನುಡಿದಳು ಕವನ. ಅಂದರೆ ಅವರು ನಿಮಗೆ ಚೆನ್ನಾಗಿ ಬರೋಕೆ ಹೇಳಿದ್ರಾ? ಇಲ್ಲ, ಅವನು ಪುಣೆಯಲ್ಲಿ ಇರುವಾಗ ನಾನು ಯಾಕೆ ಚೆನ್ನಾಗಿ ಹೋಗಬೇಕು? ಪುಣೆಯಲ್ಲಿ ಇದ್ದಾನೆ, ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಕೊಡ್ತೀನಿ. ನನಗೆ ಟೈಮ್ ಆಯಿತು ಫ್ಲೈಟ್ಗೆ, ಬಾಯ್ ಎಂದು ನಡೆದಳು ಕವನ. ಅಂದರೆ ಇವರು ಹೋಗಿರೋದು ಪುಣೆಗ? ನನಗೆ ಸುಳ್ಳು ಹೇಳಿದ್ರಾ? ಮನಸ್ಸಲ್ಲಿ ದುಃಖ ಅಸಮಾಧಾನ ತುಂಬಿಕೊಂಡಿತ್ತು. ಅವನ ಮೇಲೆ ಕೋಪ ಬೇಸರ ಒಟ್ಟೊಟ್ಟಿಗೆ ಬಂದಿತ್ತು. ಎದೆಯಲ್ಲಿ ಒಂದು ರೀತಿಯ ನೋವು, ಸಂಕಟ. ಕಣ್ಣು ತುಂಬಿಕೊಂಡಳು ಕ್ಷಣಗಳಲ್ಲಿ. ತಕ್ಷಣ ಇಲ್ಲ, ಇವಳೇ ಏನೋ ಸುಳ್ಳು ಹೇಳ್ತಿರ್ಬೇಕು ಅಂದುಕೊಂಡು ಸಂಜೀವ್ಗೆ ಕರೆ ಮಾಡಿದ ಖುಷಿ ಅವನ ಬಳಿ ನಾಜೂಕಾಗಿ ವಿಷಯ ತೆಗೆದಳು. ಅಣ್ಣ, ಅದು ಅವರು ಫೋನ್ ರಿಸೀವ್ ಮಾಡ್ತಿಲ್ಲ. ಏನೋ ಬ್ಯುಸಿ ಇರಬೇಕು, ಮಾಡ್ತಾನೆ ಬಿಡಮ್ಮ. ನೀವು ಯಾಕೆ ಹೋಗಿಲ್ಲ ಅವರ ಜೊತೆ? ನಾನು ಇಲ್ಲಿ ನೋಡ್ಕೊಳ್ತೀನಿ, ಅಲ್ಲಿ ಅವನೇ ಸಾಕು, ಅದೆಲ್ಲ ನೋಡ್ಕೊಳ್ತಾನೆ ಅಂದವ. ತನ್ನ ಗೆಳೆಯ ಸತ್ಯ ಹೇಳಿದ್ದಾನೆ ಅಂದುಕೊಂಡು ನಾರ್ಮಲ್ ಆಗಿ ಮಾತನಾಡಿದ ಸಂಜು. ಅದು ಪುಣೆಯಲ್ಲಿ ಅವರು ಎಲ್ಲಿ ಇರೋದು ಬೇಕೆಂದೇ ಕೇಳಿದಳು. ಅದು ಕಮಿಷನರ್ ಸರ್ ಯಾರೋ ಅವರಿಗೆ ಗೊತ್ತಿರೋರನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ, ಅಲ್ಲಿದ್ದಾನೆ. ಇವನಿಗೆ ಅಲ್ಲಿ ಹೆಲ್ಪ್ ಮಾಡೋಕೆ ಉಳಿದುಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಆಗಿದೆ. ನಿನ್ನ ಗಂಡ ಆರಾಮಾಗಿ ಇರ್ತಾನೆ, ಡೋಂಟ್ ವರಿ. ಪುಣೆಯಿಂದ ಬಂದ ಮೇಲೆ ನಿನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಾನೆ ಬಿಡು ಅಂದ ತಮಾಷೆಯಾಗಿ. ಅವಳಿಗೆ ಈಗ ಪಕ್ಕ ಕನ್ಫರ್ಮ್ ಆಗಿತ್ತು, ಸುಳ್ಳು ಹೇಳಿರೋದು ಕವನ ಅಲ್ಲ, ನನ್ನ ಗಂಡ ಅಂತ. ಅಣ್ಣ ಅಂದಳು. ಅವಳು ಒಮ್ಮೆಲೆ ಮೌನವಾಗಿದ್ದು ನೋಡಿ, ಬೇಜಾರಾಗಬೇಡಮ್ಮ, ಅವನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾನೆ, ಬೇಗ ಬರ್ತಾನೆ ಅಂದು ಸ್ವಲ್ಪ ಮಾತಾಡಿ ಫೋನ್ ಇಟ್ಟಿದ್ದ. ಅಲ್ಲಿಗೆ ಅವಳ ಮನಸ್ಸಲ್ಲಿದ್ದ ಎಲ್ಲ ಗೊಂದಲಕ್ಕೆ ಸ್ಪಷ್ಟವಾಗಿ ಉತ್ತರ ಸಿಕ್ಕಿತು. ಅಲ್ಲದೆ ತನ್ನವನ ಮೇಲೆ ವಿಪರೀತ ಕೋಪ ಅಸಮಾಧಾನ ಜೊತೆಗೆ ಅವನ ಬ್ಯುಸಿ ಮಧ್ಯೆ ನನಗೆ ಒಮ್ಮೆಯೂ ಕರೆ ಮಾಡಿದವ ಅವಳಿಗೆ ಮಾಡಿದ್ದು ಇನ್ನು ಖುಷಿಯನ್ನು ಅಣಕಿಸಿ ಕೋಪ ತರಿಸಿತು. ತಡ ಮಾಡದೆ ಅವನಿಗೆ ಕರೆ ಮಾಡಿದಾಗ ಪದೇ ಪದೇ ಕಟ್ ಮಾಡಿದ ವೇದ. ಅವನ ರೀತಿಗೆ ಫೋನನ್ನು ಹಾಸಿಗೆ ಮೇಲೆ ಬಿಸಾಕಿ ಅಲ್ಲೇ ದುಮುಗುಡುತ್ತಾ ಕುಳಿತಿದ್ದಳು ಖುಷಿ. ಅಲ್ಲಿ ಮೈ ಮರೆತು ಕವನಾಗೆ ತರಲು ಹೇಳಿದ ವೇದ ಅವಳಿಗೆ ಏನು ಹೇಳಿಲ್ಲ ಎಂಬ ಸೂಕ್ಷ್ಮ ವಿಷಯವನ್ನು ಹೇಳೋಕೆ ಮರೆತಿದ್ದ. ತನ್ನದೇ ಕರ್ತವ್ಯದಲ್ಲಿ ಮುಳುಗಿದ್ದವನಿಗೆ ಅವಳ ಕೋಪ ತಿಳಿಯಲು ತುಂಬ ಸಮಯ ಬೇಕಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.